ಕರ್ನಾಟಕ ರಾಜ್ಯ ರೈತ ಸಂಘ ಇಳಕಲ್ ಮತ್ತು ಹುನಗುಂದ ತಾಲೂಕಿನ ರೈತ ಸಮಾಜದ ರೈತರು ಇಳಕಲ್ ಪಿಎಂಸಿಯಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು. ತೊಗರಿ ಬೆಲೆ ಕುಸಿತಕ್ಕೆ ತತ್ತರಿಸಿದ ರೈತರು ಶೀಘ್ರವಾಗಿ ತೊಗರಿ ಬೆಂಬಲ ಬೆಲೆ ಕೇಂದ್ರವನ್ನು ತೆರೆದು ಹೆಚ್ಚಿನ ಬೆಲೆಗೆ ತೊಗರಿ ಖರೀದಿ ಮಾಡಬೇಕು ಎಂದು ಇಳಕಲ್ ತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಹಕ್ಕೊತ್ತಾಯ ಪತ್ರ ಕಳುಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ 2-3 ದಿನಗಳಲ್ಲಿ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಯವರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇವತ್ತಿನ ರೇಟ್ ಏನಿದೆ ತೊಗರಿ ಸರ್? 7,500 ಅಲ್ಲ, ಮಿನಿಮಮ್ ಟು ಮ್ಯಾಕ್ಸಿಮಮ್ ಹೇಳ್ರಿ ಸರ್. ಒಟ್ಟು ಸರ್ ಈಗ ನವಂಬರ್ನಿಂದ ನಿಧಿ ಮಟ್ಟ ಸರ್ 32 ಸರ್ 32,000 ಒಂದು ಇಳಕಲ್ ತಾಲೂಕಿನಾಗ 7,000ರಿಂದ 10,000 ರೇಟ್. ಈಗ ಒಂದು 4-5 ದಿವಸದಿಂದ 7,000 2,500 ರೇಟ್ ಕಡಿಮೆ ಆಗಿತ್ತು. ನಾವು ಕುಷ್ಟಿಗೆ ಲೀಸೂರು ಎಲ್ಲ ಕಡೆ ಕೇಳಿದ್ವಿ. ಬ್ಯಾಗ್ ರೇಟ್ ಡೌನ್ ಆಗಿತ್ತು, ಇಲ್ಲಿ ರೇಟ್ ಡೌನ್ ಆಗಿತ್ತು. ಅದಕ್ಕೆ ನಿನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಮೇಡಮ್ ಅದು ಜಿಲ್ಲಾ ಅಧ್ಯಕ್ಷ ಅಪ್ರೋಚ್ ತಂದಿದ್ದೀವಿ ಸರ್. ನಮ್ಮ ಬೆಂಬಲ ಬೆಲೆ ಖರೀದಿ ಒಂದು ಪ್ರೊಸೀಡಿಂಗ್ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕೊಡಲಿ ಅಂತಂದು ಸರ್ಕಾರಕ್ಕೆ ಪ್ರಸ್ತಾವನೆ ಇನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ನಿನ್ನೆ ಯಾವಾಗ ಕಳಿಸಿದ್ರು? ಶೀಘ್ರದಲ್ಲಿ ಬರ್ತಾರೆ. ಇದು 23/12 ನಿನ್ನೆ ಕಳಿಸಿದ್ರು. ಅದೇ ನಮ್ಮ ಬಾಗಲಕೋಟೆನ ಡೈಲಿ ಮಾರ್ಕೆಟ್ ದಿನ ಒಂದು ದಿನ ಇರುತ್ತೆ. ಇಲ್ಲಿ ನಮ್ಮ ಮೇನ್ ಪ್ರಮುಖ ಹುಟ್ಟುವಳಿ ಸರ್ ತೊಗರಿ ಕಟ್ಟೆ ಅಂತ ನಮ್ಮ ಅದಕ್ಕೆ ಇಲ್ಲಿ ಟೆಂಡರ್ ಇಲ್ಲ. ಅಲ್ಲ ಸರ್, ಈಗ ಅಟ್ಲೀಸ್ಟ್ ಅದನ್ನ ರೇಟ್ ಫಿಕ್ಸ್ ಮಾಡೋರು ಯಾರು ರೀ? ಅವ್ರು ಮಾಡ್ತಾರೆ ಸರ್. ಮಾಡಿ ರೈತರು ಒಪ್ಪಿದ್ರೆ ಮಾತ್ರ ಅವರು ರೈತರದಕ್ಕೆ ರೇಟಿಗೆ ಒಪ್ಪಿ ಹ್ಞೂ ಅನ್ಬೇಕಾದ್ರೆ ಈ ನಿನ್ನೆ ಮಟ್ಟ ಸರ್ 7,000 ಮಾರಾಟ ಮಾಡ್ಯಾವ ಸರ್. ಆಮೇಲೆ ಇನ್ನೊಂದು, ಈಗ ಅವ್ರವ್ರ ಅಂಗಡಿಯಾಗ ಹೋಗಿ ಅಲ್ಲಿ ಒಪ್ಪಿಗೆ ಮಾಡ್ಕೊಂಡಿರೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ವೀಕ್ಷಣೆ ಮಾಡ್ತಿದ್ರು ಯಾರು ಅಂಗಡಿಗೆ ಎಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು ಫಿಕ್ಸ್ ರೇಟ್ ಏನನ್ನೋದನ್ನು ಫೈನಲ್ ಮಾಡಿ ನಿಮ್ಗೆ ಕೊಡಲ್ಲ ಅವರು. ಅಲ್ಲ ಅಂದ್ರೆ ರೇಟ್ ನಮ್ಮ ಕೈಗಿರಂಗಿಲ್ಲ. ವ್ಯಾಪಾರ ಹತ್ರ ಅಲ್ಲ ಇರಲಿ ರೀ, ಅವರೇ ರೇಟ್ ಮಾಡವಲ್ರಕ್ಕ. ನಮ್ಮದು ಬೆಂಬಲ ಬೆಲೆ ರೇಟ್ 7,550 ಕಡಿಮೆ ಬಂದ್ರೆ ನಮ್ಮ ಸರ್ಕಾರ ಅಲ್ಲ, ಬೆಂಬಲ ಬೆಲೆ ಬಿಟ್ಬಿಡ್ರಿ, ಆಮೇಲೆ ಮಾತಾಡೋದನ್ನ. ಈಗ ಒಬ್ಬ ಇಲ್ಲಿ 25 ಮಂದಿ ಖರೀದಾರದಿರಂತೀರಿ ದಲಾಲರು. ಅಲ್ಲ, ನಾನೇನಂತೀನಿ ರೀ, ದಲಾಲರು ಬಿಟ್ಬಿಡ್ರಿ, ಏಜೆಂಟ್ರನ್ನ ಯಾರು ಟೆಂಡರ್ ಮಾಡಿ ದೊಡ್ಡ ಎಲ್ಲ ಅಂಗಡಿಗಳ ಮುಖಾಂತರ ಖರೀದಿ ಮಾಡೋರು ಎಷ್ಟು ಜನ ಅದಾರೆ ಸರ್? ಇಲ್ಲಿ ಒಂದು 20 ಜನ ಅದಾರ. 20 ಜನ ಅದಾರ. ಅವ್ರು 20 ಜನ ತಮ್ಮ ಅಂಗಡಿಯಾಗ ಕುಂತ್ಕೊಂಡ ರೇಟ್ ಮಾಡಿ ತಗೊಂತ ಹೋದ್ರೆ ಏನದು ಅಲ್ರಿ 2 ದಿನದಾಗ 2,000 ರೂಪಾಯಿ ಅಂದ್ರೆ ಹೊಯ್ಕೋಬೇಕು ರೈತರು. ಈಗ ಸರ್ಕಾರ ಬೆಂಬಲ ಬೆಲೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ನಮ್ಮ ರೈತರನ್ನು ಉದ್ದೇಶಿಸಿ ನಮ್ಮ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ರೈತರನ್ನು ಉದ್ದೇಶಿಸಿ ಇವತ್ತು ತೊಗರಿ ಬೆಳೆ ಯಾವ ಹಂತಕ್ಕಾಗಿದೆ, ಎಷ್ಟು ಫಸಲ್ ಬಂದಿದೆ, ಎಷ್ಟು ಬಿತ್ತನೆ ಆಗಿದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಮಾತನಾಡ್ತಾರೆ. ತಾವೆಲ್ಲ ರೈತರು ಕೇಳ್ರಿ. ಮುಂದಿನ ಅವಧಿ ಒಳಗೆ ಜನಪ್ರತಿನಿಧಿಗಳು ಈ ವೇದಿಕೆಗೆ ಬರಕಂತಾರೆ. ಒಬ್ಬೊಬ್ಬರು ಇಲಾಖೆವಾರ ತಮ್ಮ ಮಾಹಿತಿಯನ್ನು ಹೇಳ್ತಾರೆ. ಕೇಳ್ರಿ ಸರ್. ಮಾತ್ರ ಸರ್, ಇಲ್ಲಿ ನೆರೆದಂತ ಎಲ್ಲ ರೈತ ಬಾಂಧವರು ಸಹಾಯಕ ಕೃಷಿ ನಿರ್ದೇಶಕರಾಗಿ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಹುನಗುಂದ ಮತ್ತು ಇಳಕಲ್ ತಾಲೂಕಿನಾಗ ಎಷ್ಟು ತೊಗರಿ ಬೆಳೆ ಆವರಿಸಿದೆ ಅಂತ ಹೇಳಿದ್ರೆ, ಹುನಗುಂದಾಗ 23,200 ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಆಗಿದೆ. ಇಳಕಲ್ಲದಲ್ಲಿ 28,554 ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ. ಟೋಟಲ್ ಹುನಗುಂದ ಮತ್ತು ಇಳಕಲ್ ತಾಲೂಕು ಸೇರಿ ಒಟ್ಟು 51,754 ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ. ಮೊದಲು ಈ ವರ್ಷ ಉತ್ತಮ ಮಳೆ ಆಯಿತು. ತದನಂತರ ನಡುವ ಸ್ವಲ್ಪ ಮಾಯ್ಶ್ಚರ್ ಸ್ಟ್ರೆಸ್ ಆಗಿ ಭಾಳಷ್ಟು ಈಗ ಒಂದೂವರೆ ತಿಂಗಳ ಹಿಂದೆ
ಸ್ವಲ್ಪ ಭೂಮಿಯಲ್ಲಿ ತೇವಾಂಶದ ಕೊರತೆಯಾಗಿ ಭಾಳಷ್ಟು ಕಾಪು ಉದುರಾಕ್ ಶುರು ಮಾಡಿದ್ರು. ಹಾಗಾಗಿ ರೈತರು ಒಳ್ಳೆ ಇಳುವರಿ ಬರ್ತಕ್ಕಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಹವಾಮಾನದ ವೈಪರೀತ್ಯದಿಂದ ಸರಿಸುಮಾರು ಆ್ಯಾವರೇಜ್ ಆಗಿ 7ರಿಂದ 8 ಕ್ವಿಂಟಾಲ್ ಅಥವಾ 10 ಕ್ವಿಂಟಾಲ್ ಬರುವಂಥ ಏರಿಯಾದಲ್ಲಿ ಇವತ್ತಿನ ದಿವಸ ಚಲೋ ಬಂದೈತಂದ್ರೂ ಭಾಳ ಹತ್ರ 5ರಿಂದ 6 ಕ್ವಿಂಟಾಲ್ ಇಳುವರಿ ಬರುವಂಥ ನಿರೀಕ್ಷೆ ನನ್ನ ಅಂದಾಜಲ್ಲಿ ನೋಡಿದ್ದು. ಆಮೇಲೆ ಅತಿ ಕಡಿಮೆ ಅಂತಂದ್ರೆ 3ರಿಂದ 4 ಕ್ವಿಂಟಾಲ್. ಸೊ ಇದು ನಿರೀಕ್ಷಿಸಲಾಗಿದೆ. ಹೀಗಿರುವಾಗ ಒಳ್ಳೆ ನಿರೀಕ್ಷೆಯಿದ್ದ ರೈತರಿಗೆ ಏಕಾಏಕಿ ಈ ಹವಾಮಾನ ವೈಪರೀತ್ಯದಿಂದ ಪ್ರಕೃತಿಯೂ ಕೂಡ ಕೈ ಕೊಟ್ಟಿದೆ. ಅದರ ಜೊತೆಯಲ್ಲಿ ಈಗ ಒಳ್ಳೆ ರೇಟ್ ಇರ್ತಕ್ಕಂಥ ಸಾವಿರ ಹೇಳ್ತಾ ಇದ್ದೀನಿ, 12,000 6,000 ಆದರೆ ಬೆಂಬಲ ಬೆಲೆ ಸರ್ಕಾರ ನಿಗದಿಪಡಿಸಿದೆ, ನಿಗದಿಪಡಿಸಿದೆ. ಸೊ ಇದನ್ನು ನಿನ್ನೆ ಮೊನ್ನೆ DC ಮೇಡಮ್ ಅವರು ಸರ್ಕಾರದ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಪ್ರಸ್ತಾವನೆಯನ್ನು ಅಂದರೆ ಖರೀದಿ ಕೇಂದ್ರಗಳನ್ನು ತೆಗಿಲಿಕ್ಕೆ ಪ್ರಸ್ತಾವನೆಯನ್ನು ಮೊನ್ನೆ ಕಳಿಸಿದ್ದಾರೆ. ತೆಗಿತಾರಲ್ಲ ಎಲ್ಲ ರೈತರು ಮಾರಾಟ ಮಾಡಿ ತೆಗೆದ್ರೆ ಅದಕ್ಕೆ ಉಪಯೋಗ ಬಂತ ಹಾಲು ಬರೋಕ್ಕಿರೋ ನೀವು ಬೆಂಬಲ ಬೆಲೆ ಕೇಂದ್ರ ತೆಗೆದಿರ್ಬೇಕು ಅಂದ್ರೆ ನಾವು ಅಲ್ಲಿ ಕೊಡೋಕೆ ಸಾಧ್ಯ ಆಗುತ್ತಾ? ಎಲ್ಲರೂ ತೊಗರಿ ಅಲ್ಲಿ ಇಟ್ಕೊಳಕ್ಕಾಗುತ್ತಾ? ಮನೆ ಒಳಗೆ ಸಣ್ಣ ಸಣ್ಣ ಮನೆ ಇರ್ತಾವ. ಈಗ ಹೊಡೆದು ಹೋಗ್ಬಿಟ್ಟು ಸಣ್ಣ ಸಣ್ಣ ಮನೆ ಆಗ್ಯಾವ. ತೊಗರಿ ಎಲ್ಲ ಹಚ್ಕೋಬೇಕು ಹೇಳ್ರಿ ಸರ್. ನಾವು ಹೊಲ್ದಾಗ ಹಚ್ಚಿರ ಕಳ್ರ ಕಾಟ. ನೀವು ಈ ಕೂಡಲೇ ನಮ್ಗೆ 2-3 ದಿವಸ ತೊಗರಿ ಮೇಲೆ ಬೆಂಬಲ ಬೆಲೆ ಕೇಂದ್ರನ ತೆಗಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ನಾವು 2 ದಿವಸ ತೆಗಿಸಿಲ್ಲಪ್ಪ ಅಂತಂದ್ರೆ ನಾವು ಇಡೀ ಇಲ್ಕಲ್ ಒಳಗೆ ಅಂತ ಎಲ್ಲ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡ್ಬೇಕಂತ ಹೇಳ್ತೀವಿ ನಾವು. ಸರ್ಕಾರದ ಬೆಂಬಲ ಬರೀ ಘೋಷಣೆ ಮಾಡಲಿ ಸರ್, ಇವರು ಹೆಚ್ಚಿಗೆ ಮಾಡ್ಕೊಂಡ್ಬರ್ತಾರೆ ಬಗ್ಗೆ. ಬರೀ ಸರ್ಕಾರ ಈಗ ನಾಳೆ ಮಾಡಲೇಬೇಕು, ಖರೀದಿ ಮಾಡಲೇಬೇಕು ರೈತರದ್ದು. ಓಕೆ, ನೀವು ಮಾಡ್ತೀರಿ. ಈಗ ಸರ್ಕಾರ ಇಮಿಡಿಯೇಟ್ ಒಂದು ಆದೇಶ ಮಾಡಿಬಿಟ್ರೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಆಗಿಬಿಟ್ಟು ಅಂತಂದರೆ ಇವ್ರು ಸರ್ ನಾವು 7,500 ಏನಿದೆಯಲ್ಲ ಇದಕ್ಕಿಂತ ಮೇಲ್ಪಟ್ಟೆ ಬಂದ್ಬಿಡ್ತಾರೆ ಸರ್. ಇವ್ರು ಎಲ್ಲರೂ ನಮ್ಗೆ ಗೊತ್ತಿದೆ, ಹಿಂದೆ ನಾವು ನೋಡ್ಕೊಂತ ಬಂದೀವಿ, ಹಿಂಗೆ ಮಾಡ್ತಾ ಇದ್ರು. ಅದಕ್ಕೆ ಸರ್ಕಾರ ನೋಡ್ರಿ ಕಷ್ಟಪಟ್ಟು ಬೆಳೆದೀವಿ, ಉತ್ತಮ ಇಳುವರಿ ಸಾಧಾರಣ ಇಳುವರಿ ಬಂದೈತೆ, ಉತ್ತಮ ಕ್ವಾಲಿಟಿ ಬಂದೈತೆ ನಮ್ಮ ತೊಗರಿ. ಆದರೆ ರೇಟ್ ಚೆನ್ನಾಗಿದ್ದದ್ದನ್ನು ಇಮಿಡಿಯೇಟ್ ನಮ್ಮನ್ನು ಇದು ಕೊಲೆ ಮಾಡ್ದಂಗಿದೆ ನಮ್ಮನ್ನು. ಅದಕ್ಕೆ ಸರ್ಕಾರ ನೀವು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್. ಇದನ್ನು ಸರ್ಕಾರಕ್ಕೆ ಗಮನ ಸೆಳೆದು ಶೀಘ್ರವೇ 1 ದಿವಸ 2 ದಿವಸದೊಳಗಾಗಿ ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆ. ಈಗೇನು ನಾವು ಮಾತಾಡಿದೀವಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯ ಹಾಗೂ ಇಳಕಲ್ ತಾಲೂಕಿನ ತೊಗರಿಯ ಬೆಂಬಲ ಬೆಲೆಯ ಖರೀದಿ ಕೇಂದ್ರ ಏನಿವತ್ತು ರೈತ ಹೋರಾಟವನ್ನು ನಡೆಸಿದೆ. ಈ ಒಂದು ಹೋರಾಟ ಒಂದು ನ್ಯಾಯಬದ್ಧವಾಗಿದೆ. ಯಾಕಂದರೆ ರೈತರು ಈ ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚುವರಿ ಇಳುವರಿ ಮತ್ತು ತೊಗರೆ ನಮ್ಮ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಹುಣಗುಂದಾಗಿರ್ಬೋದು, ಇಳಕಲ್ ಆಗಿರ್ಬೋದು ಸುಮಾರು 51,000 ಹೆಕ್ಟೇರ್ ಭೂಮಿಯಲ್ಲಿ ಇವತ್ತು ತೊಗರಿಯನ್ನು ಈಗಾಗಲೇ ನಮ್ಮ APMC ಅಡಿಯಲ್ಲಿ ಸುಮಾರು 32,000 ಕ್ವಿಂಟೋಲ್ ಈಗಾಗಲೇ ನಮ್ಮ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಆ ಖರೀದಿಯನ್ನು ಕೂಡ ಇವತ್ತು ಮಾಡಿದೆ. ಈ ಒಂದು 2 ದಿನಗಳಲ್ಲಿ ಈಗಾಗಲೇ ನಮ್ಮ APMCಯ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಮತ್ತು ನಮ್ಮ ಅಗ್ರಿಕಲ್ಚರ್ ನಮ್ಮ AD ಅವರು ಹೇಳಿದ ಹಾಗೆ ಏನು ಇವತ್ತು ಬೆಂಬಲ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಒಂದು ಮೂಲ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಕೊಟ್ಟು ಖಂಡಿತವಾಗಿ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನಿವತ್ತು ಬೆಂಬಲ ಬೆಲೆಯನ್ನು ಏರಿಸಬೇಕು, ಬೆಂಬಲ ಬೆಲೆಯನ್ನು ಕೊಡಬೇಕು ರೈತರಿಗೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಬಂದಿದೆ. ನನಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗುರು ಗಾಣಿಗೇರವರು ನನಗೆ ನಿನ್ನೆ ತಾನೇ ವಿಚಾರವನ್ನು ತಿಳಿಸಿದ್ದಾರೆ. ಆ ಒಂದು ಕಾರಣದಿಂದ ಕೂಡ ಇವತ್ತು ನಾನು ನಿಮ್ಮ ಬೆಂಬಲಕ್ಕಾಗಿ ಇವತ್ತು ಸರ್ಕಾರದ ನಾನು ಒಬ್ಬ ಪ್ರತಿನಿಧಿ ಆದರೂ ಕೂಡ ತಮ್ಮ ಬೆಂಬಲಕ್ಕಾಗಿ, ಯಾಕಂದರೆ ರೈತ ಅಂದರೆ
ದೇಶಕ್ಕೆ ಅನ್ನದಾತ ಇದ್ದಾರೆ. ಆ ಅನ್ನದಾತನ ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ, ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಬೇಡಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕೃಷಿ ಸಚಿವರಾದಂಥ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರಿಗೆ ಗಮನಕ್ಕೆ ತಂದು ತಕ್ಷಣವೇ ಈ ಒಂದು ಏನು ಪರಿಹಾರವನ್ನು ಇದು ತಾವು ಬೇಡಿಕೆಯನ್ನು ಇಟ್ಟಿದ್ರೆ ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ನಾವು ಸರ್ಕಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಖಂಡಿತವಾಗಿ ನೆರವೇರಿಸಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ನಮ್ಮ ರೈತ ಸಂಘದ ಎಲ್ಲ ಹೋರಾಟಗಾರರಿಗೆ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಸಹಜವಾಗಿ ಇವತ್ತು ಏನು ಸರ್ಕಾರ ಈ ಹಿಂದೆ ಕೂಡ ತಮಗೆ ಗೊತ್ತಿದೆ, ಅನೇಕ ಬೆಳೆಗಳಿಗೆ ನಾವು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದು ಕೂಡ ತಮಗೆ ಉದಾಹರಣೆ ಇದೆ. ಯಾಕಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ರೈತರ ಪರವಾಗಿ ನಿಲ್ಲುವಂತಹ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಕೂಡ ನಾನು ಇಷ್ಟಪಡ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಬೇಡಿಕೆಯನ್ನು ಖಂಡಿತವಾಗಿ ಈಡೇರಿಸೋದಕ್ಕೆ ನನ್ನ ಪ್ರಯತ್ನ ನಿಮ್ಮ ಜೊತೆಗಿದೆ. ನಿಮಗೆ ನಾನು ಮತ್ತೊಮ್ಮೆ ಬೆಂಬಲವನ್ನು ಕೂಡ ಸೂಚನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.